ಕೆ.ಟಿ. ಹನುಮಂತರಾಜು ಅವರ ಸಂಗ್ರಹ ಕೊನೆ ಆಗ್ತಾನೆ ಇಲ್ಲ ನೋಡಿ. ಇದು ತುಂಬಾ ಹಳೆಯದಾದಂತ ಒಂದು ಗಲ್ಲಾಪೆಟ್ಟಿಗೆ. ಆಗಿನ ಕಾಲದ ಗಲ್ಲಾಪೆಟ್ಟಿಗೆ. ಈಗಿನ ತರ ಫೋನ್ ಪೇ ಇರ್ಲಿಲ್ಲ, ಮತ್ತೆ ನೋಟ್ಗಳು ದೊಡ್ಡ ದೊಡ್ಡ ನೋಟ್ಗಳು ಇರ್ಲಿಲ್ಲ. ಗಲ್ಲಾಪೆಟ್ಟಿಗೆ ಇದೇ ತರ ಇರ್ತಾ ಇತ್ತು ನೋಡಿ. ಮರದಲ್ಲಿ ಮಾಡಿದಂತ ಗಲ್ಲಾಪೆಟ್ಟಿಗೆ ತುಂಬಾ ಹಳೆಯದು. ಮತ್ತೆ ಇದು ನೋಡಿ 1970ರಲ್ಲಿ ತಯಾರಾಗಿರುವಂತ ಒಂದು ಕಾಂಪಾಸ್ ಮತ್ತೆ ಉಪಕರಣಗಳು, ಇಂಜಿನಿಯರಿಂಗ್ ಓದುವಂತ ಬಳಸುವಂತ ಉಪಕರಣಗಳು ನೋಡಿ. ಇದು ಲಾಕ್ ಓಪನ್ ಆಗದ ವಿಶೇಷ ನೋಡಿ. ಇದನ್ನ ಎಳಿಬೇಕು, ಎರಡೂ ಬದಿಯಲ್ಲಿ ಎಳಿಬೇಕು ನೋಡಿ. ಲಾಕ್ ನೋಡಿ, ಇಂಜಿನಿಯರಿಂಗ್ ಬಳಸುವಂತ ಉಪಕರಣಗಳಿವೆಲ್ಲ ನೋಡಿ. ಇದನ್ನ ಈ ತರ ಮುಚ್ಚಿ ತಳ್ಬಿಟ್ರೆ ಲಾಕ್ ಆಗೋಯ್ತು, ಬೀಳೋದಿಲ್ಲ. ಎಂತ ಟೆಕ್ನಾಲಜಿ ಆಗ್ಲೇ ನೋಡಿ. ನಾವು ನೋಡಿರ್ಬೋದು, ಗಾಂಧಿ ಚಿತ್ರ ನೋಡೋವಾಗೆಲ್ಲ ಒಂದು ಗಡಿಯಾರ ನೋಡ್ತಾ ಇರ್ತೀವಿ ನೋಡಿ. ಆಗ ಬರ್ತಾ ಇದ್ದಂತ ಗಡಿಯಾರಗಳು ನೋಡಿ. ಇದು ಒಂಥರ ಎಲೆ ಅಡಿಕೆ ಬಾಕ್ಸ್ ನೋಡಿ. ಎಷ್ಟು ವರ್ಷ ಹಳೆದಿದೆ, ಎಷ್ಟು ತೂಕ ಇದೆ ಇದು ನೋಡಿ. ಇಲ್ಲಿ ಎಲೆ ಅಡಿಕೆ, ಸುಣ್ಣ, ಪಾನ್ ಬಿಡಗಳು ಬೇರೆ ಬೇರೆ ರೀತಿ ಇಡ್ತಾ ಇತ್ತು. ಏನಿಲ್ಲ ಅಂದ್ರೂ 1 ಕೆಜಿ ಮೇಲಿದೆ, 1.5 ಕೆಜಿ ಮೇಲೆ ಬರುತ್ತೆ ನೋಡಿ. ಹಾಗೆಲ್ಲ ಅಳತೆ ಮಾಡ್ತಾ ಇದ್ದು ಶೇರು, ಪಾವು, ಚಟಾಕು ಅಂತೆಲ್ಲ ಮಾಡ್ತಾ ಇದ್ರು. ಈಗೆಲ್ಲ ಕಣ್ಮರೆ ಆಗೋಗ್ಬಿಟ್ಟವೆ. ಕೆಲವರು ಹಳ್ಳಿಗಳಲ್ಲಿ ಮಾತ್ರ ಇದನ್ನ ನೋಡಕ್ ಸಾಧ್ಯ ಆಗುತ್ತೆ ನೋಡಿ. ಇವಾಗೆಲ್ಲ ಅಳತೆ ಮಾಡ್ತಾ ಇದ್ದು ಈ ತರ ಕೆಜಿ ಲೆಕ್ಕದಲ್ಲ, ಶೇರಿನ ಲೆಕ್ಕದಲ್ಲಿ, ಪಾವು ಲೆಕ್ಕದಲ್ಲಿ, ಚಟಾಕು ಅನ್ನೋ ಲೆಕ್ಕದಲ್ಲಿ, ಆ ರೀತಿಯಲ್ಲಿ ಅಳತೆಗಳು ಮಾಡ್ತಾ ಇದ್ರು. ದವಸ ಧಾನ್ಯಗಳಾಗ್ಬೋದು, ಏನೇ ಆಗ್ಬೋದು. ಮತ್ತೆ ನೋಡಿ, ಇದು ಬ್ರಿಟಿಷರ ಕಾಲದ್ದು ಒಂದು ಬೀಗ. ಇದು ಮನುಷ್ಯ ಲಾಲ್ಟೀನ್ ಹಿಡಿದಿರುವಂತ ಮೇಜಿನ ಮೇಲೆ ಇಡುವಂತ ಒಂದು ಪುತ್ತಳಿಕೆ. ಇದು ಹಳೆ ಕಾಲದ್ದು ನೋಡಿ. ಈ ಮನುಷ್ಯ ಬ್ರಿಟಿಷರ ಒಂದು ವಸ್ತ್ರಗಳನ್ನ ಹಾಕಿದ್ದಾರೆ. ಆಗಿನ ಕಾಲದ್ದು ಹಳೆ ಕೀ ತರ ಇಟ್ಟಿದ್ದಾರೆ, ಲಾಲ್ಟೇನ್ ಇಟ್ಟಿದ್ದಾರೆ. ಅಂದ್ರೆ ಒಬ್ಬ ಸೈನಿಕ, ಒಬ್ಬ ಗಸ್ತು ತಿರುಗೋ ಸೈನಿಕನ ಒಂದು ಚಿತ್ರ ಸರ್. ಇದೇನು ಸರ್ ಇದು? ಡಾಬು ನೋಡಿ ಯಾವ ತರ ಇದೆ, ಹಳೆ ಕಾಲದ ಡಾಬು. ಹಳೆ ಕಾಲದ ಡಾಬು ಸರ್. ಇದೇನು ಸರ್ ಇದು ಇಟ್ಟಿದ್ದೀರಾ? ಸರ್ ಎಷ್ಟು ವರ್ಷ ಹಳೆ ಸರ್? 20 ವರ್ಷ ಹಳೆದು. ನಮ್ಮ ನೋಡಿ 20 ವರ್ಷ ಹಳೆ ಸೋರೆಕಾಯಿ. ವೆಂಕಟೇಶ್ವರ ಕೊಟ್ಟಿದ್ದು, ಹಿಸ್ಟ್ರಿ ವೆಂಕಟೇಶ್ವರ ಸರ್. ಯಾವ ಏನೇನೋ ಇಟ್ಟಿದ್ದೀರಾ, ಊಹೆಗೆ ಬರ್ದೇ ಇರೋಂಥದ್ದು. ಸ್ನೇಹಿತರೆ ನೋಡಬಹುದು ನೀವು, ಇತ್ತೀಚಿನ ದಿನಗಳಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಆಗ್ಬೋದು, ಯಾವ್ದಾದ್ರು ಆಫೀಸ್ಗಳಲ್ಲಾಗ್ಬೋದು, ಈ ರೀತಿ ಒಂದು ಫೋನ್ಗಳನ್ನ ನೋಡಿರ್ತೀರ, ಟೇಬಲ್ ಫೋನ್. ಈ ರೀತಿ ಕೆಲವು ಹೋಟ್ಲುಗಳಲ್ಲೂ ಇಟ್ಟಿರ್ತಾರೆ, ಆಫೀಸ್ಗಳಲ್ಲೂ ಉಪಯೋಗಿಸ್ತಾರೆ. ಅದಕ್ಕೆ ಮುಂಚೆ ಈ ತರ ಫೋನ್ಗಳು ಬರ್ತಾ ಇದ್ವು, ಮನೆಗಳಲ್ಲಿ ಉಪಯೋಗಿಸ್ತಾ ಇದ್ರು. ಅದಕ್ಕೂ ಮುಂಚೆ ಈ ತರ ಡಯಲರ್ ಈ ತರ ಇರ್ತಾ ಇತ್ತು. ಈ ತರ ತಿರ್ಗಿಸ್ಬೇಕಾಗಿತ್ತು, ನಂಬರ್ಗಳನ್ನ ಒತ್ತದಲ್ಲ, ಈ ತರ ತಿರ್ಗಿಸ್ಬೇಕಾಗಿತ್ತು, ತಿರ್ಗಿಸಿ ಮಾತಾಡ್ಬೇಕಾಗಿತ್ತು ನೋಡಿ. ಹಳೆ ಕಾಲದ ಒಂದು ಟೆಲಿಫೋನ್ಗಳು ನೋಡಿ, ಭಾರಿ ತೂಕ ಇದೆ. ಇದು ಅಷ್ಟೇನೆ. ಇದು ಕ್ರೆಡಿಲ್ ಅಂದ್ರೆ ಕಟ್ ಮಾಡೋ ಅಂತದ್ದು, ಇದು ತಿರ್ಗಿಸೋ ಅಂತದ್ದು. ಇದೆಲ್ಲ ಜಾಮ್ ಆಗಿದೆ ನೋಡಿ. ಇದು ಅದಕ್ಕಿಂತ ಹಳೇದು ನೋಡಿ. ಡಯಲರ್ ಈ ತರ ತಿರ್ಗಿಸ್ಬೇಕಾಗಿತ್ತು. ಇದು ಕಿವಿಗೆ ಇಟ್ಕೋಬೇಕಾಗಿತ್ತು. ಇದಕ್ಕೊಂದು ವೈರ್ ಇರ್ತಾ ಇತ್ತು. ಇದ್ರಲ್ಲಿ ಒಂದಷ್ಟು ಸಾಧನಗಳು ಇರ್ತಾ ಇತ್ತು. ಇದ್ರಲ್ಲಿ ಮಾತಾಡ್ಬೇಕಾಗಿತ್ತು ಈ ತರ ನೋಡಿ. ಎಷ್ಟು ಹಳೇದು ಸರ್? ಎಷ್ಟು ವರ್ಷ ಹಳೇದು ಸರ್ ಇದು? 120 ವರ್ಷ ಹಳೇದು ಸರ್. 120 ಮೇಡ್ ಇನ್ ಇಂಗ್ಲೆಂಡ್. 120 ವರ್ಷ ಹಳೆಯ ಒಂದು ಟೆಲಿಫೋನ್. ಅದ್ಭುತ ಸರ್. ಸ್ನೇಹಿತರು ನೋಡಬಹುದು, ಮುಂಚೆ ಬರ್ತಾ ಇದ್ದಂತ ಟಿವಿಗಳಿವೆಲ್ಲ, ಅದಕ್ಕೊಂದು ಬಾಗ್ಲು ಬರೋದು. ಬಾಗ್ಲಾಗಿ ಬೇಡದೆ ಇದ್ದಾಗ ಬಾಗ್ಲಾಗಿ ಕೊಡ್ತಾ ಇದ್ರು, ಬೇಕಿದ್ದಾಗ ತೆಗೆದು ನೋಡುವಂತರು. ನಂತರ ಒಂದಿಲ್ಲ ಈ ತರ ಚಿಕ್ಕ ಟಿವಿಗಳು, ಎಲ್ಲಾದ್ರೂ ಈಚೆ ಕಡೆ ಹೋಗುವಾಗ ತಗೊಂಡೋಗೋದಕ್ಕೆ ಬರ್ತಾ ಇದ್ದಂತ ಟಿವಿಗಳು ನೋಡ್ಬೋದು. ಇಲ್ಲೂ ಹಳೆ ಟಿವಿಗಳಿದಾವೆ ನೋಡ್ಬೋದು. ಬುಷ್ ಆಗಿನ ಕಾಲದ ಅತಿ ಜನಪ್ರಿಯ ಟಿವಿ ಅವೆಲ್ಲ. ಹಾಗೆಲ್ಲ ಬರ್ತಾ ಇದ್ದು ಕಪ್ಪು ಬಿಳುಪು ಟಿವಿಗಳು. ಅದು ಲೈಟ್ ಸರ್. ಇದೇನು ಸರ್ ಇದು? ಲೈಟ್ ಏನ? ಗಾರ್ಡನ್ ಲೈಟ್. ಸ್ನೇಹಿತರೆ ನೋಡ್ರಿ, ಇದು ತಗೊಂಡೋಗೋದಕ್ಕೆ ಈ ತರ ಅನುಕೂಲ ಮಾಡ್ತಾರೆ. ಇದ್ರ ಒಳಗಡೆ ದೀಪ ಇಟ್ಬಿಟ್ಟು ತಗೊಂಡೋಗ್ತಾ ಇದ್ರು. ಹಾಗೆಲ್ಲ ಟಾರ್ಚ್ಗಳು ಇರ್ಲಿಲ್ಲ. ಇದರಲ್ಲಿ ಒಂದು ದೀಪ ಇಟ್ಬಿಟ್ಟು ಆ ಒಂದು ಬೆಳಕಲ್ಲಿ ಯಾತ್ರಿಗಳು ಯಾತ್ರೆ ಮಾಡ್ತಾ ಇದ್ರು. ನೋಡ್ಬೋದು, ಎರಡು ಕಡೆ ಹ್ಯಾಂಡಲ್ ಇದೆ. ಒಂದ್ ಕಡೆ ಇಟ್ಕೊಳ್ಳೋದಕ್ಕೆ ಈ ತರ ಇಟ್ಕೊಳ್ಳೋದಕ್ಕೂ ಆಗುತ್ತೆ, ಈ ತರ ಇಟ್ಕೊಳ್ಳೋದಕ್ಕೂ ಆಗುತ್ತೆ. ಇದೆಲ್ಲ ಮಗಲ್ದು.
ನೋಡಿ ಆಗಿನ ಕಾಲದ ಒಂದು ತೂಕದ ಬಟ್ಟಲುಗಳು ನೋಡಿ. ಆಗಿನ ಲೆಕ್ಕದಲ್ಲಿ ತೊಲೆ ಲೆಕ್ಕದಲ್ಲಿ ಮಾಡ್ತಾಯಿದ್ರು. 6 ತೊಲ, 6 ತೊಲಾಸ್, 40 ತೊಲ. ಸ್ನೇಹಿತರೆ ನೋಡ್ಬೋದು, ಬೇರೆ ಬೇರೆ ಒಂದು ಅಳತೆ ಮಾಡುವಂಥ ತೊಲಗಳ ಲೆಕ್ಕದಲ್ಲಿ ಅಳತೆ ಮಾಡುವಂಥದ್ದು ಇದ್ದಾವೆ ನೋಡಿ. 96 ತೊಲೆಗಳು. ಇದು ಬೇರೆ. ಇದು ನೋಡಿ, ಇದು ಒಂದು ಅರ್ಧ kg. ಇದು ರಿಂಗ್ ಕೂಡ ಬರ್ತಾ ಇತ್ತಾಗ ನೋಡಿ. ಇದು ತುಂಬ ಹಳೆಯದಾದಂಥ ಒಂದು ಬಟ್ಟಲುಗಳು, ತೂಕದ ಬಟ್ಟೆಗಳು ಇವೆಲ್ಲ. ನೋಡಿ, ಒಂದಕ್ಕಿಂತ ಒಂದು ಅದ್ಭುತ. ಎಂಥ ಅದ್ರ ಮೇಲಿರೋವಂಥ ಒಂದು ಕೆತ್ತನೆ ನೋಡಿ ಎಷ್ಟು ಅದ್ಭುತವಾಗಿದೆ. ನೋಡಿ, ನೀರಿನ ಊಜಿ. ಎಷ್ಟು ಸಣ್ಣ ಬೀಗದಿಂದ ಬೀಗದವರೆಗೂ ಇದೆ. ಸ್ನೇಹಿತರೆ ನೋಡಿ, ಇದು ಒಂಥರ ಬೀಗದ ಡಿಸೈನ್. ಇದು ಬೀಗ, ಇದನ್ನು ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದೇ ಲಾಕು, ಇಷ್ಟೇ ಲಾಕು. ಇದು ಅಷ್ಟೇ ಬೀಗ. ಅಕ್ಕಿ ನೋಡಿ, ಟೈಟ್ ಮಾಡಿದ್ರೆ ಓಪನ್ ಇದಾಗ್ತದೆ ನೋಡಿ, ತಿರುಗಿಸೋ ಅಂಥದ್ದು. ತಿರುಗಿಸ್ಬಿಟ್ರೆ ಟೈಟ್ ಆಯ್ತದೆ, ಲಾಕ್ ಆಯಿತು. ತಿರುಗಿಸ್ಬೇಕು ಸೈಡಲ್ಲಿ ಯಾರಿಗೂ ನೋಡಿ. ಅದ್ಭುತ, ಎಂಥ ಅದ್ಭುತವಾದಂಥ ಟೆಕ್ನಾಲಜಿ ನೋಡಿ ಆಗಿನ ಕಾಲಕ್ಕೆ. ಇದು ನಕ್ಷತ್ರ ದೀಪನ ಭಾಳ ಅಪರೂಪ ನೋಡಿ. ಇದು ದೀಪ ಆರಬಾರ್ದು, ದೀಪ ಆರಬಾರ್ದು ಅಂತ ಇದಕ್ಕೆ ಗ್ಲಾಸಿನ ಒಂದು ರಕ್ಷಣೆ ಇದೆ. ಮೇಲ್ಗಡೆ ಗಾಳಿ ಆಡೋದಕ್ಕೆ ಒಂದು ರಂಧ್ರ ಇದೆ, ಅದು ಕೂಡ ನಕ್ಷತ್ರದ ಆಕಾರದಲ್ಲಿ ರಂಧ್ರ ಇದೆ. ಇದು ಮಡಿಕೆದು. ಇದು ಸುಮಾರು ವರ್ಷ ಮೆಟಲ್, ಭಾಳ ಹಳೆಯ ಮಡಿಕೆ ನೋಡಿ. ತುಂಬ ಹಳೆಯದಾದಂಥ ಒಂದು ಮಡಿಕೆ, ನೀರು ಕುಡಿಯುವಂಥ ಒಂದು ಮಡಿಕೆ, ಲೋಹದ ಮಡಿಕೆ. ಸ್ನೇಹಿತರು ನೋಡ್ಬೋದು, ಇದು ಒಂದು ಬೀಗ. ಇದು ಒಂದು ರೀತಿಯಾದಂಥ ಬೀಗ. ಅದು ಭಾಳಷ್ಟು ಇಲ್ಲ. ಇದು ಒಂದು ಕುಟಾಣಿ ಆಯುರ್ವೇದ. ನೋಡಿ, ಇದು ಕುಟಾಣಿ. ಏನು ಸರ್ ಇದು 4 kg ಇತ್ತು, 3 ರಿಂದ 4 kg ತೂಕ ಇದೆಯಲ್ಲ ಸರ್. ಮನೆ ಮಕ್ಕಳೆಲ್ಲ ನೋಡಿ, ಇದು ಒಂದು ಕುಟಾಣಿ. ದೊಡ್ಡ ದೊಡ್ಡ ಮನೆತನದಲ್ಲಿ ಎಲೆ ಅಡಿಕೆ ಹಾಕೋಣಕ್ಕೆ ಏನು ಮಾಡೋರು, ಒಬ್ಬರೇ ಕಡ್ಡಿ ಪುಡಿ ಎಲೆ ಅಡಿಕೆ ಹಾಕುವಂಥದ್ದು ಕುಟಾಣಿ. ಕಾಫಿ, ಇದು ಸಾಂಬಾರು ಮದುವೆಗಳಲ್ಲಿ ನೋಡಿ. ಇದು ಒಂಥರ ಪಾತ್ರೆ. ಇದು ಮಾಡ್ತಾರೆ ತೀರ್ಥ ಹಾಕುವಂಥದ್ದು. ತೀರ್ಥ ಹಾಕೋದು ಮತ್ತೆ ಇದು ಧಾರೆ ಮುಹೂರ್ತ ಮಾಡ್ತಾರೆ ಕೆಲವು. ಹಾಂ. ಧಾರೆ ಮುಹೂರ್ತ ಸ್ನೇಹಿತರೆ ನೋಡ್ಬೋದು, ಧಾರೆ ಏರಿಯುವಂಥ ಒಂದು ಪಾತ್ರೆ. ಧೂಪ ಹಾಕೋದು, ಧೂಪ ಹಾಕುವಂಥದ್ದು. ಆಗಿನ ಕಾಲಕ್ಕೆ ಎಲ್ಲ ಕಾಫಿ, ಕೈ ಬಟ್ಟಲುಗಳು. ಸ್ನೇಹಿತರೆ, ಅನ್ನ ಎತ್ಕೊಡುವಂಥದ್ದು ನೋಡಿ. ಇದ್ರ ಹಿಂದೆಗಡೆನೇ ಒಂದು ಸಾಧನ ಇದೆ ಅಡುಗೆಗೆ ಬಳಸುವಂಥದ್ದು ನೋಡಿ. ಸಾರು ಸಾಂಬಾರು ಬಡಿಸೋವಂಥ ಪಾತ್ರೆಗಳು. ಇಷ್ಟು ಹಳೆ, ತುಂಬ ಹಳೆ ಮನೆಗಳಲ್ಲಿ ಅಡುಗೆ ಮಾಡ್ತೀನಿ. ಒಬ್ಬೊಬ್ಬರು ನೋಡ್ಬೋದು, ತುಂಬ ಹಳೆಯದಾದಂಥ ಬಟ್ಲುಗಳು.
ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದಷ್ಟು ಅದ್ಭುತವಾದಂಥ ವಸ್ತುಗಳನ್ನ ನಾವು ನೋಡೋಣ. ಧನ್ಯವಾದಗಳು.